ಇದೇ ಊರು ನಾನು ಹುಟ್ಟಿದ್ದು ಹಳ್ಳಿ. ತುಂಬಾ ಅವತ್ತಿನ ಕಾಲಕ್ಕೆ ಒಂದು ಸೈಕಲ್ಲು ಸಹ ಬರಲಾರ ಸಾಧ್ಯ ಇಲ್ದಿರ್ತಕ್ಕಂಥ ಒಂದು ಕಾಡು ಗ್ರಾಮ ಹನುಮಾಪುರ ಅಂತ. ಈಗ ಅಲ್ಲೇ ನಾನು ವಾಸ್ತವ್ಯ ಇರ್ತೇನೆ. ಸಮಾಜಕ್ಕೆ ಗೊತ್ತಿರೋದು ಲೋಕೇಶ್ ಯಾರೋ ಗೊತ್ತಿಲ್ಲ. ಒಬ್ಬ ಸಾಹಿತ್ಯ, ಒಬ್ಬ ಆಟಗಾರ, ಒಬ್ಬ ಹೋರಾಟಗಾರ, ಒಬ್ಬ ರೈತ. ಕರ್ನಾಟಕ ರಕ್ಷಣಾ ವೇದಿಕೆ ಇವ್ಯಾವು ಇನ್ನೂ ತಲೆ ಎತ್ತಿರಲಿಲ್ಲ, ಇನ್ನು ಮೊಳಕೆ ಹೊಡೆದಿರ್ಲಿಲ್ಲ. ಬರ್ಕೊಂಡ್ಬರ್ತೀನಿ ಸರ್ ಅದಕ್ಕೆಲ್ಲ ಆಡಿಸಿ ಅಂತ ನಾನು ರಿಕ್ವೆಸ್ಟ್ ಮಾಡಿದೆ. ಆಕಾಶವಾಣಿಯ ಕಾರ್ಯಕ್ರಮದಲ್ಲಿ ಉದ್ಘಾಟನೆಗೆ ಆರಂಭದಲ್ಲಿ ಆಡಿಸಿ ಬಹಳ ಚೆನ್ನಾಗಿದೆ ಇವೆಂಟ್ ಅಂತ ಹೇಳಿ ಏನು ಹಾಡಿದ್ವಿ ಅದು ಪ್ರಸಾರ ಆಗ್ತದೆ. ನಮಸ್ತೆ ವೀಕ್ಷಕರೇ, ಡಿಜಿಟಾಕ್ ಟೈಮ್ ಕನ್ನಡಗೆ ಸ್ವಾಗತ. ಇವತ್ತು ನಮ್ಮ ಜೊತೆ ಒಬ್ರು ವಿಶೇಷ ಅತಿಥಿ ಇದ್ದಾರೆ. ಏನು 90ರ ಯುವಕರು, 90ರ 90s ಕಿಡ್ಸ್ ಅಂತಾರೆ, ಅವರ ಕಾಲದ ಆರ್ಟ್ ಫೇವರೇಟ್ ಸಿಂಗರ್, ಮತ್ತೆ ಗಾಯನ ಕೂಡ ಅವರೇ ಬರೀತಾ ಇದ್ರು ಹಾಡನ್ನು ಕೂಡ. ಎಕ್ಕಾನಿನ ಮಗಳು ನನಗೆ ಚಿಕ್ಕೋಳಾಗಲ್ವಾ ಎನ್ನುವ ಗೀತೆ, ಲಂಗಾದಾವಣಿ ಎತ್ಲಾಗೋಯ್ತೆ ಕಾಲೇಜ್ ಹುಡುಗಿರೆ ಎನ್ನುವ ಗೀತೆ, ಓಟು ಕೇಳಕ್ ಬಂದವ್ರ ಕಡೆ ಮೋಟಕ್ಕ ಎನ್ನುವ ಗೀತೆ, ಹೀಗೆ ಸಾಕಷ್ಟು ಜನಪದ ಶೈಲಿಯ ಗೀತೆಗಳನ್ನ ಹಾಡಿ ಅಂದಿನ ಕ್ಯಾಸೆಟ್ ಕಾಲದಲ್ಲಿ ಲಕ್ಷಾಂತರ ಕ್ಯಾಸೆಟ್ಗಳನ್ನ ಮಾರಾಟವಾಗಿ ಅತ್ಯಂತ ಜನಪ್ರಿಯವಾಗಿದ್ದ ಒಬ್ಬ ಗಾಯಕ ಹಾಗೂ ಒಬ್ಬ ಕಲಾವಿದ ಇವತ್ತು ತನ್ನ ಸಂಗೀತ ಲೋಕವನ್ನೇ ಮರೆತು ಕಂಪ್ಲೀಟ್ ಆಗಿ ಒಂದು ಕಡೆ ಕೃಷಿಕರಾಗಿದ್ದು ಮತ್ತೊಂದು ಕಡೆ ರಾಜಕೀಯ ಸಲಹೆಗಾರರಾಗಿದ್ದಾರೆ. ಅವರು ಯಾರು ಅಲ್ಲ, ನಮ್ಮ ಬೆಂಗಳೂರನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಮಾಗಡಿಯ ಕೆಂಪೇಗೌಡರು ನೆಲೆಸಿರ್ತಕ್ಕಂಥ ಹುಟ್ಟಿರ್ತಕ್ಕಂಥ ಮಾಗಡಿ ತಾಲೂಕಿನವರು, ಮಾಗಡಿ ತಾಲೂಕಿನ ಕನ್ನಡ ಕುಮಾರ್ ಅವರು ಇವತ್ತು ನಮ್ಮ ಜೊತೆ ನಮ್ಮ ಸಂದರ್ಶನದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ ಇದ್ದೀನಿ. ಸರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ ಸರ್. ಈಗ ಮೊದಲಿಗೆ ಹೇಳೋದಾದ್ರೆ, ಶಾರ್ಟ್ ಆಗಿ ಹೇಳ್ಬೇಕು ಅಂದ್ರೆ, ತಮ್ಮ ಬಾಲ್ಯ ಯಾವ ರೀತಿ ಇತ್ತು, ಯಾವ ರೀತಿ ತಮ್ಮ ಬಾಲ್ಯನ ಕಳೆದ್ರಿ ಅನ್ನೋ ಸಣ್ಣ ಇಂಟ್ರಡಕ್ಷನ್. ಯಾಕೆಂದ್ರೆ ಎಲ್ಲದಕ್ಕೂ ಕೂಡ ಒಂದು ಮೂಲ ಅಂತ ಇರುತ್ತೆ. ನೀವು ಗಾಯಕರಾಗಿರ್ಬಹುದು, ಇವತ್ತು ಕೃಷಿಕರಾಗಿರ್ಬಹುದು, ಅದರಲ್ಲೂ ಕೂಡ ನಿಮ್ಮ ಬಾಲ್ಯವನ್ನ ಮರಿಲಿಕ್ಕೆ ಆಗೋದಿಲ್ಲ. ಆ ಬಾಲ್ಯದ ದಿನಗಳನ್ನ ನೆನಪಿಸ್ಕೊಳೋದಾದ್ರೆ, ತಂದೆ ತಾಯಿ ಇರ್ಬೋದು, ಶಾಲಾ ದಿನಗಳಿರ್ಬೋದು, ಏನ್ ಹೇಳ್ತೀರಾ ಸರ್? ಇದೇ ಊರು ನಾನು ಹುಟ್ಟಿದ್ದು ಹಳ್ಳಿ. ತುಂಬಾ ಅವತ್ತಿನ ಕಾಲಕ್ಕೆ ಒಂದು ಸೈಕಲ್ಲು ಸಹ ಬರಲಾಕ ಸಾಧ್ಯ ಇಲ್ದಿರ್ತಕ್ಕಂಥ ಒಂದು ಕಾಡು ಗ್ರಾಮ ಹನುಮಾಪುರ ಅಂತ. ಈಗ ಅಲ್ಲೇ ನಾನು ವಾಸ್ತವ್ಯ ಇರ್ತಕ್ಕಂಥದ್ದು. ಮತ್ತೆ ನಮ್ಗೆ ಶಾಲೆ ಇರಲಿಲ್ಲ ಇಲ್ಲಿ. ಶಾಲೆ ನಾವು ಶಾಲೆಗೆ 1-1.5 ಕಿಲೋಮೀಟ್ರು 2 ಕಿಲೋಮೀಟ್ರು ಪಕ್ಕದೂರಿಗೆ ನಡ್ಕೊಂಡು ಹೋಗ್ಬೇಕಾಗಿತ್ತು. ಅದು ಕೂಡ ನಾವು ರಸ್ತೆ ಇರಲಿಲ್ಲ. ಅವಾಗ ಕಾಡು ಮೇಡು ಹಳ್ಳ ಕೊಳ್ಳ, ಈ ಹಳದಲ್ಲೆಲ್ಲ ಏಡಿಕಾಯಿಗಳನ್ನ ಹಿಡ್ಕೊಂಡು, ಈ ಹುಲ್ಲೊಂದೊಂದು ನೆಸೆ ಪಂಟೆ ಅಂತ ಬರ್ತದೆ, ಅದ್ರಲ್ಲಿ ಕಟ್ಕೊಂಡು ಆಟ ಆಡಿಸ್ಕೊಂಡು ಮೀನು ಹಿಡ್ಕೊಂಡು, ಅಲ್ಲೊಂದು ಗುಂಡು ತೋಪುಗಳಿದ್ದು, ಅಲ್ಲಿ ನೇರಳೆ ಹಣ್ಣು, ಜೀರಿಗೆ ಮಾವಿನ ಹಣ್ಣು ಇಂಥವನ್ನೆಲ್ಲ ತಿನ್ಕೊಂಡು, ಅದು ರಾಷ್ಟ್ರಕವಿ ಕುವೆಂಪು ಅವರು ಅಷ್ಟು ದಟ್ಟವಾದಂಥ ಮಲೆನಾಡಲ್ಲಿ ನಾವು ಹುಟ್ಲಿಲ್ಲ ಅಂದ್ರೂ ನಮ್ಮ ಬಾಲ್ಯದ ಕಾಲದ ನಮ್ಮ ಊರಿನ ಒಂದು ಸೊಬಗು ನಮ್ಗೆ ಅದೇ ದೊಡ್ಡ ಮಲೆನಾಡು. ಬಹಳ ಅದ್ಭುತವಾಗಿತ್ತು ಆ ನೆನಪುಗಳು. ಇವತ್ತಿನಷ್ಟು ಈ ಆಧುನೀಕರಣದ ಹೊಡೆತ ಅವತ್ತಿರ್ಲಿಲ್ಲ. ಪರಿಶುದ್ಧವಾದ ಹಳ್ಳಿನಲ್ಲೇ ಹುಟ್ಟದಂಥದ್ದು, ಪರಿಶುದ್ಧವಾದಂಥ ಪರಿಸರದಲ್ಲೇ ಹುಟ್ಟದಂಥದ್ದು. ಆಗ ತಾನೇ ಬಹುಶಃ ನಾವೆಲ್ಲ ಈ ಮಿಡ್ಲ್ ಸ್ಕೂಲು ಬರುವಷ್ಟೊತ್ತಿಗೆ ಯೂರಿಯಾ DAPಗಳು ಹಳ್ಳಿಗಳಿಗೆ ಕಾಲಿಕ್ಕದಂಥದ್ದು. ಸಂಪೂರ್ಣ ಸಾವಯವ ಕೃಷಿ ಕಾಲದಲ್ಲಿ ನಾವೆಲ್ಲ ಹುಟ್ಟದಂಥದ್ದು. ನಾಟಿ ಬೆಣ್ಣೆ, ನಾಟಿ ಮೊಸರು, ನಾಟಿ ತುಪ್ಪವನ್ನ ತಿಂದು ಬೆಳೆದಂತ ಜೀವಗಳು ನಾವು ಬಾಲ್ಯದಲ್ಲಿ. ಅದು ನಮ್ಮ ಪುಣ್ಯ. ಈ ಕನ್ನಡ ಕುಮಾರ್ ಅನ್ನೋ ಹೆಸರು ನಿಮ್ಮ ಹುಟ್ಟು ನಾಮನ ಅಥವಾ ನೀವು ಬರ್ತಾ ಬರ್ತಾ ಹೆಸರು ಬದಲಾವಣೆ ಮಾಡ್ಕೊಂಡಿತ್ತ? ನಮ್ಮ ತಂದೆ ಸ್ಕೂಲ್ ಮಾಸ್ಟ್ರು ಕನಕಪುರದಲ್ಲಿ. ಆದ್ರೆ ಅವ್ರಿಗೂ ಸಾಹಿತ್ಯ ಪ್ರೇಮ ಬಹಳ ಇತ್ತು ಅವರಲ್ಲಿ. ಹಾಡುಗಾರಿಕೆ ಇರಲಿಲ್ಲ, ಸಾಹಿತ್ಯ ಪ್ರೇಮ ಬಹಳವಾಗಿತ್ತು ಅವ್ರಿಗೆ. ಆ ನಂತರ ಬೇಸಿಗೆ ರಜೆಗಳಲ್ಲಿ, ದಸರಾ ರಜೆಗಳಲ್ಲಿ ನನಗೊಂದಿಷ್ಟು ಬಹಳ ಪುಣ್ಯದ ಕೆಲಸ ಏನ್ ಮಾಡಿದ್ರು ಅಂದ್ರೆ, ಓದುವಿಕೆಗೆ ಬಹಳ ಒತ್ತು ಕೊಡ್ತಾ ಇದ್ರು. ಈಗ ಪಠ್ಯ ಪುಸ್ತಕ ಅಲ್ದೇನೆ, ಟೆಕ್ಸ್ಟ್ ಬುಕ್ಗಳು ಅಲ್ದೇನೆ ನಮ್ಮ ಸಾಹಿತ್ಯ ಕೃತಿಗಳು ನನಗೆ ಅರಗಿಸ್ಕೊಳ್ಳುವಂಥ ವಯಸ್ಸಿನಲ್ಲಿ ಏನು ಸಾಧ್ಯವೋ ಅಂಥದನ್ನೆಲ್ಲ ನನಗೆ ಒದಗಿಸ್ತಂಥದ್ದು. ಆ ಸಾಹಿತ್ಯ ಪ್ರೇಮ, ಕನ್ನಡ ಪ್ರೇಮನ ಅದು ಬೆಳೆದಿತ್ತು. ಈ ಜೊತೆಗೆ ರಾಜ್ಕುಮಾರ್ ಅವರ ಈ ಕನ್ನಡ ಅಭಿಮಾನವನ್ನ ಕೆರಳಿಸ್ತಕ್ಕಂಥ, ಅರಳಿಸ್ತಕ್ಕಂಥ ಒಂದು ಸಿನಿಮಾಗಳು ದೊಡ್ಡ ಒಂದು ವರದಾನ ನನಗೆ ಆ ಒಂದು ವಯಸ್ಸಿನಲ್ಲಿ ಸಿಕ್ಕಂಥದ್ದು. ಆ ಒಂದು ಕಾರಣಕ್ಕೆ ನಾನು ಒಂದಿಷ್ಟು ಲಾವಣಿಗಳನ್ನ ಬರಿತಾ ಇದ್ದೆ. ಪರಿಸರವನ್ನ ಉಳಿಸಿ ಅನ್ನೋದ್ರ ಬಗ್ಗೆ, ಜನಸಂಖ್ಯೆ ನಿಯಂತ್ರಣದ ಬಗ್ಗೆ, ಸಾಕ್ಷರತೆ ಬಗ್ಗೆ ಏನು ಅವೇರ್ನೆಸ್ ಬೇಕಾಗಿತ್ತು ಅವತ್ತು ಸಮಾಜಕ್ಕೆ. ಬೇರೆ ಬೇರೆ ಸಂಘ ಸಂಸ್ಥೆಗಳು ಆಕಾಶವಾಣಿನಲ್ಲಿ ನನ್ನನ್ನ ಬಹಳಷ್ಟು ಗುರುತಿಸಿ ಆಕಾಶವಾಣಿಯಲ್ಲಿ ನನ್ನ ಪರಿಸರದ ಲಾವಣಿಗಳನ್ನೆಲ್ಲನೂ ಮಾಡ್ತಾ ಇದ್ರು. ಆಗ ನನ್ನ ಗುರು ಸನ್ಮಾನ್ಯ ದೊಡ್ಡರಂಗೇಗೌಡರು ಪ್ರೊಫೆಸರ್, ಬಹಳ ಒಂದು ಅಶ್ವಮೇಧ ಹಾಡನ್ನು ಬರೆದಂತ ಸಾಹಿತಿಗಳು ಸಾಕಷ್ಟು. ಅವರು ಮರೆಯಲಾರದಂತ ನಮ್ಮೂರ ಮಂದಾರ ಹೂ ಎನ್ನುವಂತ
ಅದ್ಭುತವಾದ ಹಾಡನ್ನು ಕೊಟ್ರಲ್ಲ ಆ ಗುರುಗಳು ನನಗೆ ಬಹಳ ಲಿಂಕ್ ಇದ್ರು ಸಾಹಿತ್ಯ ಪರಿಷತ್ತಿನ ಕಡೆಯಿಂದ. ಆ ಗುರುಗಳು ನನಗೆ ಕನ್ನಡ ಕುಮಾರ, ಈ ಕನ್ನಡ ಕುವರನ ಲಾವಣಿಯ ಅಂತ, ನೀನು ಯಾರು ಲಾವಣಿ ಬರ್ದ ಅನ್ನೋದು ಅದರಲ್ಲಿ ಇರಬೇಕು, ಆ ರೀತಿ ನೀನೊಂದು ಕಾವ್ಯನಾಮನ ಸೇರಿಸ್ಕೊ ಅಂತ ನನಗೆ ಅವರು ಹೇಳದಂಥದ್ದು. ಆಮೇಲೆ ಅದೇ ಹೆಸರಾಯ್ತು ಕನ್ನಡ ಕುಮಾರ್ ಅನ್ನೋ, ನನ್ನ ಹೆಸರು ಲೋಕೇಶ್ ಕುಮಾರ್ ಅಂತ, ಲೋಕೇಶ್ ಅಂತ ಇಷ್ಟೇ ಇದ್ದಂಥದ್ದು. ಆ ಲೋಕೇಶ್ ಹೋಗಿ ಕನ್ನಡ ಕುಮಾರ್ ಆಯ್ತು. ಕನ್ನಡ ಕುಮಾರ್ದು ಇವತ್ತು ಈಗ ನನ್ನೆಲ್ಲ ಆಸ್ತಿಗಳು ಪತ್ರಗಳು ಕನ್ನಡ ಕುಮಾರ್ ಅಂತಾನೆ ಪಾಣಿಗಳು ಬರ್ತದೆ, ಎಲ್ಲ ಬ್ಯಾಂಕ್ ಖಾತೆಗಳು ಕನ್ನಡ ಕುಮಾರ್ ಆಗಿದೆ, ಆಧಾರ್ ಕಾರ್ಡು ಕನ್ನಡ ಕುಮಾರ್ ಆಗಿದೆ. ಲೋಕೇಶ್ ಕಂಪ್ಲೀಟ್ ಶಿಫ್ಟ್ ಆಗಿ ಯಾರಾದ್ರೂ ಎಲ್ಲ 6 ತಿಂಗಳಿಗೋ ವರ್ಷಕ್ಕೋ ಯಾರಾದ್ರೂ ಫೋನ್ ಆಯ್ಸಿ ಲೋಕಿ ಚೆನ್ನಾಗಿದ್ಯಾ ಅಂತಂದ್ರೆ ಅವ್ನು ಕನಕಪುರದ ಗೆಳೆಯ ಇರ್ತಾನೆ, ನನ್ನ ಕ್ಲಾಸ್ಮೇಟ್ ಇರ್ತಾನೆ ಹೈಸ್ಕೂಲ್ ನವನು, ಬಾಲ್ಯ ಸ್ನೇಹಿತರಿಗೆ ಮಾತ್ರ ಗೊತ್ತು, ನಿಮ್ಮ ಮಾತ್ರ ಗೊತ್ತು. ಸಮಾಜಕ್ಕೆ ಗೊತ್ತಿರೋದು ಲೋಕೇಶ್ ಯಾರೋ ಗೊತ್ತಿಲ್ಲ, ಕನ್ನಡ ಕುಮಾರ್ ಒಬ್ಬ ಸಾಹಿತಿ, ಒಬ್ಬ ಆಟಗಾರ, ಒಬ್ಬ ಹೋರಾಟಗಾರ, ಒಬ್ಬ ರೈತ. ಈ ಮಾಗಡಿ ತಾಲೂಕಿನ 2.5 ಲಕ್ಷ 3 ಲಕ್ಷ ಜನಸಂಖ್ಯೆಯಲ್ಲಿ ಬಹುಶಃ ಒಬ್ರಿಗೂ ಲೋಕೇಶ್ ಅನ್ನೋದು ತಲೆಗೆ ಹೋಗಿಲ್ಲ. ಕನ್ನಡ ಕುಮಾರ್ ಅಷ್ಟೇ ಜನಕ್ಕೆ, ಇವತ್ತು ನೀವು ಕನ್ನಡ ಕುಮಾರ್ ಅಷ್ಟೇ. ಲೋಕೇಶ್ ಕುಮಾರ್ ಹನುಮಾಪುರ ಅಂದ್ರೆ ಯಾರೋ ಗೊತ್ತಿಲ್ಲ ಕಣ, ಅವನು ಯಾರು ಅಂತ. ಮತ್ತೆ ಇಲ್ಲಿ ನಾನು ಮಾಗಡಿ ತಾಲೂಕು ಹನುಮಾಪುರದಲ್ಲಿ ಇಲ್ಲಿ ನಾನು 3ನೇ ಕ್ಲಾಸ್ ತನಕ ಓದ್ತಾ ಇದ್ನಲ್ಲ, ಈ ಪಕ್ಕದೂರು ನಡ್ಕೊಂಡು ಅವರು ಕೂಡ ಲೊಕೇಶನ್ ಅಂತ ಗೊತ್ತು, ಏನೊಂದು ಬೆಳವಣಿಗೆ ಎಷ್ಟು ಜನ, ಒಂದು 10ರಿಂದ 15. ನಿಮ್ಮ ಬಾಲ್ಯ ಸ್ನೇಹಿತರುಗಳಿಗೆ ಮಾತ್ರ ನಿಮ್ಮ ಕಾಲಿಕನ ಮರ್ಸ್ಬಿಟ್ಟಿದ್ದಾರೆ, ಅವರು ಕೂಡ ಆಗ್ಲೇ ಕನ್ನಡ ಕುಮಾರ್ ಅನ್ನೋದೇ ಲಾಸ್ಟಿಗೆ ಕುಮಾರ್ ಅನ್ನೋದು ನೆನಪಿರುತ್ತೆ ಕಾಮನ್ ಆಗಿ. ಜೊತೆ ಕನ್ನಡ ಕುಮಾರ್ ಅಂದ್ರೆ ಲೋಕೇಶ್ ಅಂದ್ರೆ ಕನ್ನಡ ಕುಮಾರ್, ಹನುಮಾಪುರದ ಲೋಕೇಶ್ ಅಂದ್ರೆ ಕನ್ನಡ ಕುಮಾರ್. ಹೌದೌದು. ಸೊ ಹೀಗಾಗಿ ನೀವು ಸಾಹಿತ್ಯಕ್ಕೆ ಬಂದ ನಂತರ ಲೋಕೇಶ್ ಅನ್ನೋದಕ್ಕೆ ಕನ್ನಡ ಕುಮಾರ ಅಂತ ಬದಲಾವಣೆ ಆಯ್ತು. ಇವತ್ತಿಗೆ ನೀವು ಕನ್ನಡ ಕುಮಾರ್ ಆಗಿ ಎಮ್ಮರವಾಗಿ ನಿಂತಿದ್ದೀರಿ. ಮರ ಅನ್ನೋದಕ್ಕಿಂತ ಏನು ಪರವಾಗಿಲ್ಲ, ಒಂದು 4 ಜನ ಗುರುತಿಸ್ಬೋದು, ಅಕ್ಕಪಕ್ಕದ ತಾಲೂಕು ತನಕ ತಲುಪಿದೆ. ಮತ್ತೆ ಈ ಕ್ಯಾಸೆಟ್ಗಳು ಬಂದ್ಮೇಲೆ ರಾಜ್ಯವ್ಯಾಪಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನಾನು ಹಾಡುಗಳು ಓದಿದ್ರಿಂದ ಅಮೇರಿಕದಿಂದ ಲೆಟರ್ಗಳು ಗೊತ್ತಾಯ್ತಾಗ ಅಕ್ಕನ ಮಗಳು ದಾಖಲೆ ಪ್ರಮಾಣದಲ್ಲಿ ಮಾರಾಟ ಆಗಿ 2000 ಇಸ್ವಿ ಆರಂಭದಲ್ಲಿ ಅಮೇರಿಕದಿಂದ ನನಗೆ ಆ ಲೆಟರ್ಗಳು ಹೇಗಿರ್ತದೆ, ಸ್ಟಾಂಪ್ ಹೇಗಿರ್ತದೆ ಅಂತ ನೋಡಿ ಆಶ್ಚರ್ಯ ಆಗ್ತಿತ್ತು. ಅಮೇರಿಕದ ಸ್ನೇಹಿತರೆಲ್ಲನೂ ಈ ಆಡಿಯೋ ಯಾರು SP ರೋಡ್ನಲ್ಲಿ ನಂದು ಮಾರ್ತಾ ಇದ್ರು, ಅವ್ರ ಕಡೆಯಿಂದ ನಾನು ವಿಳಾಸ ತಗೊಂಡು, ಆಗಿನ್ನೂ ಮೊಬೈಲ್ ಫೋನ್ಗಳು ಬಂದಿರಲಿಲ್ಲ, ಅಮೇರಿಕದಿಂದನೂ ನನಗೆ ಕಾಗದಗಳು ಬಂದಿತ್ತು. ಅವಾಗಿನ ಕಾಲದ ಪೋಸ್ಟ್ ಮ್ಯಾನ್ಗೆ ಪ್ರತಿದಿನ ನಿಮ್ಮ ಮನೆಗೆ ಬರೋದೇ ಕೆಲಸ ಆಗಿತ್ತು. ಹೌದೌದು, ಅವಾಗೆಲ್ಲ ಪೋಸ್ಟೇನೆ. ಆಮೇಲೆ ಇನ್ಲೆ ಕಾರ್ಡ್ ಇತ್ತು, ಕ್ಯಾಸೆಟಿನ ಇನ್ಲೆ ಕಾರ್ಡ್ ಅಲ್ಲಿ ನನ್ನ ಅಡ್ರೆಸ್ ಇರ್ತಾ ಇತ್ತು, ಅವ್ರ ಅಭಿಪ್ರಾಯಗಳು. ಮತ್ತೆ ಜಾಗೃತಿ ಸೇನೆ ಅಂತ ಒಂದು ರೈತ ಮಕ್ಕಳಿಗೋಸ್ಕರ ನಾನೊಂದು ಸಂಘಟನೆ ಹುಟ್ಟಾಕೊಂಡಿದ್ದೆ, ನಮ್ಮ ಹಕ್ಕುಗಳಿಗೆ, ನಮ್ಗೆ ಆಗ್ತಕ್ಕಂಥ ಅನ್ಯಾಯದ ವಿರುದ್ಧ ಹೋರಾಡ್ಲಿಕ್ಕೆ ಒಂದು ಯುವಕರ ಒಂದು ಸಂಘಟನೆಯನ್ನು ಜಾಗೃತಿ ಸೇನೆ ಅಂತ ಹುಟ್ಟಾಕೊಂಡಿದ್ದೆ. ಸುಮಾರು ತಾಲೂಕಲ್ಲಿ ಇತ್ತದು. ಆನಂತರ ನನಗೂ ಹುರುಪು ಕಮ್ಮಿ ಆದಂಗೆಲ್ಲ ಅದರ ಆಕ್ಟಿವಿಟೀಸು ಕಮ್ಮಿ ಆಯ್ತು. ಏನು ಈ ಕನ್ನಡ ಸೇನೆ, ಈ ಕರ್ನಾಟಕ ರಕ್ಷಣಾ ವೇದಿಕೆ ಇವ್ಯಾವು ಇನ್ನೂ ತಲೆ ಎತ್ತಿರಲಿಲ್ಲ, ಇನ್ನೂ ಮೊಳಕೆ ಹೊಡೆದಿರ್ಲಿಲ್ಲ. ಅಂತ ಸಂದರ್ಭದಲ್ಲೇ ಒಂದು ಈ ಮಹಾರಾಷ್ಟ್ರದ ಶಿವಸೇನೆಯ ಒಂದು ಸ್ಫೂರ್ತಿಯಿಂದ ಕರ್ನಾಟಕದಲ್ಲಿ ಆ ಥರದ್ದೊಂದು ಮಾಡ್ಬೇಕು, ಜಾಗೃತಿ ಸೇನೆ ಅಂತ ಹೆಸರಿಟ್ಟು ಏನೋ ಒಂದು ಪ್ರಯತ್ನಗಳನ್ನ ಮಾಡಿ. ಈ ಸಂಗೀತದ ಕಡೆ ಆಸಕ್ತಿ ಹೆಂಗ್ ಬಂತು ನಿಮ್ಗೆ? ನಾನು ಆಲ್ಬಮ್ ಮಾಡಬೇಕು, ನಾನು ಸಾಂಗ್ ಮಾಡಬೇಕು ಅಂದ್ರೆ, ಅವತ್ತಿನ ಕಾಲದಲ್ಲಿ ಮನೋಮೂರ್ತಿ ಮತ್ತೆ ಹಂಸಲೇಖರ್ ಅಂತ ಸಂಗೀತ ದಿಗ್ಗಜರ ನಡುವೆ ಆ ಸಂದರ್ಭದಲ್ಲಿ ನಾನು ಆಲ್ಬಮ್ ಮಾಡಬೇಕು, ನಾನು ಸರ್ವೈವ್ ಆಗ್ತೀನಿ ಅಂತ ಹೆಂಗ್ ಅನ್ನಿಸ್ತು ನಿಮ್ಗೆ ಆಲ್ಬಮ್ ಮಾಡಿ? ಅದೇನೆ ಒಂದು ಆಶ್ಚರ್ಯದ ವಿಚಾರ. ಅಂತ ಒಂದು ಅದ್ಭುತವಾದ ವಾತಾವರಣ ನಾನು ಓದಿದಂಥದ್ದು. ನಾನು ಈ ಜನ್ಮ ಪೂರ್ತಿ ನೆನಬೇಕಾಗಿರ್ತಂಥದ್ದು ಕನಕಪುರದಲ್ಲಿ ನಾನು ಓದಂಥ ಶಾಲಾ ಕಾಲೇಜುಗಳು ಬಹಳಷ್ಟು ಒತ್ತು ಕೊಡ್ತಾ ಇದ್ರು. ಈ ಸಾಂಸ್ಕೃತಿಕವಾದಂಥ ಪ್ರತಿಭೆ ಅವನಲ್ಲಿ ಇದೆ ಅಂತಂದ್ರೆ ಅವನ ಆಚೆಗೆ ತೆಗಿಲಿಕ್ಕೆ ಒಂದು ಜನಪದ ಗೀತೆ ಹಾಡು, ಒಂದು ಭಾವಗೀತೆ ಹಾಡು, ಒಂದು ಲಾವಣಿ ಹಾಡು ಅಂತೇಳಿ ಅದ್ರಲ್ಲಿ ನಮ್ಮ ರೂರಲ್ ಕಾಲೇಜ್ ಕರಿಯಪ್ಪನವ್ರು ಕಟ್ಟಿದಂಥದ್ದು. ನಮ್ಮ ರೂರಲ್ ಕಾಲೇಜ್ ಪ್ರಾಡಕ್ಟ್ಸೇನೆ ನಮ್ಮ DK ಶಿವಕುಮಾರ್ ಅವರು, ನಮ್ಮ DK ಸುರೇಶ್ ಅವರು ಎಲ್ಲ ನಮ್ಮ ವಿದ್ಯಾಸಂಸ್ಥೆಯ ಪ್ರಾಡಕ್ಟ್ಗಳೇನು. ಆಮೇಲೆ ನಮ್ಮ ಏನು ಮಠ ಸಿನಿಮಾ ತೆಗೆದಂತ ಗುರುಪ್ರಸಾದ್ ಕೂಡ ನನ್ನ ಸಹಪಾಠಿ. ಹೈಸ್ಕೂಲು ಮತ್ತು PUC ನಲ್ಲಿ ಅವನು ಮತ್ತು ಅವರ ಅಣ್ಣ ಇಬ್ರು ನನ್ನ ಸಹಪಾಠಿಗಳು, ತುಂಬಾ ಹತ್ತಿರದ ಗೋಲಿ ಆಡ್ತಿದ್ದಂತ ಗೆಳೆಯರು. ಆತನು ಕೂಡ ಒಂದು ಬಾವುಟ ಆರಿಸಿದಂಥದ್ದು. ಅಂತ ಒಂದು ಕಾಲೇಜು, ಅಂತ ಒಂದು ಶಾಲೆ ನಮ್ಮ ಪುಣ್ಯ ಸಿಕ್ಕಿದಂಥದ್ದು. ನಾನು ಅಲ್ಲಿ ಪ್ರತಿ ವಾರದ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಬರೆದು ಸೃಷ್ಟಿ ಮಾಡಿ ಹಾಡೋಂಥ ಮಟ್ಟಕ್ಕೆ ನಾನು ಹೋಗಿದ್ದೆ. ಮುಂದಿನ ವಾರ ಏನ್ ಮಾಡಬೇಕು, ಮುಂದಿನ ವಾರ ಏನ್ ಬರೀಬೇಕು. ಬಹಳ ದೊಡ್ಡ ಕಾಲೇಜು ನಮ್ದು ರೂರಲ್ ಕಾಲೇಜ್. PUC ಮತ್ತು ಡಿಗ್ರಿ ಎರಡೂ ಒಟ್ಟಿಗೆ ಇರ್ತಿತ್ತು. ಸುಮಾರು 1000 ಜನ ಸ್ಟೂಡೆಂಟ್ಸ್ ಆಗ್ತಿದ್ರು, ಅಷ್ಟು ದೊಡ್ಡ ಕಾಲೇಜ್. ಕನಕಪುರಕ್ಕೆ ಅವತ್ತಿನ ದಿನಕ್ಕೆ ಅತಿ ದೊಡ್ಡ ಕಾಲೇಜು ಮತ್ತು ಸಾವಿರಾರು ಜನ ಮನೆ ಬೆಳಕುಗಳನ್ನ ಸೃಷ್ಟಿ ಮಾಡಿದಂತ ಕಾಲೇಜು. ಮತ್ತು ನಮ್ಗೆ ಡಾಕ್ಟರೇಟ್ ಪಡೆದಂತವ್ರೇ ಸುಮಾರು ಜನ ಲೆಕ್ಚರರ್ಸ್. ಯಾಕಂದ್ರೆ ಕರಿಯಪ್ಪನವರು ಗಾಂಧಿವಾದಿಗಳು, ಅದರ ಸಂಸ್ಥಾಪಕರು.
ಆ ಕನಕಪುರಕ್ಕೆ ಹೊಸ ಬೆಳಕು ಕೊಟ್ಟಂತವ್ರು, ಕನಕಪುರಕ್ಕೆ ಒಂದು ಒಳ್ಳೆ ಬುನಾದಿ ಹಾಕಿ ಕೊಟ್ಟಂತ ಮಹಾತ್ಮ ಅವರು ದುಡ್ಡು ತಗೊಂಡು ಲೆಕ್ಚರ್ ಕೆಲಸ ಮೇಸ್ಟ್ರ ಕೆಲಸ ಕೊಟ್ಟಿರಲಿಲ್ಲ. ಅಲ್ಲಿ ಅವನ ಪ್ರತಿಭೆಯನ್ನ ನೋಡಿ ಅಲ್ಲಿ ಅವ್ರ ಮನೆಗಳನ್ನ ಮಾಡಿಕೊಟ್ಟು ಅವ್ರಿಗೆ ಶಿಕ್ಷಕರ ಕೆಲಸವನ್ನ ಕೊಟ್ಟಂತ ಒಬ್ಬ ಪುಣ್ಯಾತ್ಮನಿಂದ ಒಳ್ಳೆ ಶಿಲ್ಪಿನ ನೀವು ಶಿಲೆ ಮಾಡೋದು ಒಂದು ಶಿಕ್ಷಕರು. ಅದಕ್ಕೇನೆ ಎಲ್ಲಿ ಯಾವ ಸಮಾಜದಲ್ಲಿ ಶಿಕ್ಷಣ ವೈಫಲ್ಯತೆಯನ್ನು ಕಾಣ್ತದೆ ಇಡೀ ಸಮಾಜವೇ ಸತ್ತಂತೆ. ಹೌದು, ಸಮಾಜ ಸತ್ತು. ರೋಗಿ ಯಾಮಾರದೇ ಅಲ್ಲ, ಒಬ್ಬ ಡಾಕ್ಟರ್ ಯಾಮಾರಿದ್ರೆ ಒಬ್ಬ ರೋಗಿ ಸಾಯ್ಬೋದು, ಅಥವಾ 10 ಜನ ರೋಗಿಗಳು ಸಾಯಿಸ್ಬೋದು ಅವನು. ಆದ್ರೆ ಒಬ್ಬ ಶಿಕ್ಷಕ ಯಾಮಾರಿದ್ರೆ ಇಡೀ ಸಮಾಜ ಸಾಯ್ತದೆ ಅನ್ಲಿಕ್ಕೆ ಈ ನನ್ನನ್ನು ಉದ್ದೀಪನಗೊಳಿಸಿದಂತ, ನನ್ನನ್ನ ಪ್ರತಿಭೆನ ಆಚೆಗೆಳೆದಂತ ನನ್ನ ಕನಕಪುರದ ಶಿಕ್ಷಕರು, ಅವ್ರನ್ನ ಯಾವತ್ತೂ ನಾನು ನೆನೆಸ್ಬೇಕು. ಅವರೇ ಕಾರಣ. ಈಗ ನಾನು ಆಗ್ಲೇ ಕೇಳಿದೆ, ಆ ಕಾಲಘಟ್ಟದಲ್ಲಿ ಮನೋಮೂರ್ತಿ ಅಂತವ್ರು, ಹಂಸಲೇಖ ಅಂತವ್ರ ಚಲನಚಿತ್ರ ಗೀತೆಗಳು ಅತಿ ಹೆಚ್ಚು ಪ್ರಚಲಿತಲ್ಲಿದ್ದವು. ಅಂತ ಸಂದರ್ಭದಲ್ಲಿ ನಾನು ಕೇವಲ ಆಲ್ಬಮ್ ಮಾಡಿ ಯಾವ್ದೋ ಹಳ್ಳಿಗಾಡಿನ ತಗೊಂಡೋಗಿ ನಾನು ಬೆಂಗಳೂರು ಮಾರ್ಕೆಟ್ ಅಲ್ಲಿ ಮಾರ್ತೀನಿ, ನಾನು ಸರ್ವೈವ್ ಆಗ್ತೀನಿ ಅಂತ ನಿಮ್ಗೆ ಹೆಂಗ್ ಅನ್ನಿಸ್ತು? ಭಯ ಆಗ್ಲಿಲ್ವಾ ನಿಮ್ಗೆ ಆ ಕ್ಷಣದಲ್ಲಿ? ಹೌದೌದು, ಎಲ್ಲಾರ್ಗು ಒಂದ್ ಇರ್ತದೆ, ಹಿಂಜರಿಕೆ ಅನ್ನೋದು ಇರ್ತದೆ. ಹಂಸಲೇಖ ಅವ್ರಿಗಿಂತ ನಾವು ಬಾಲ್ಯದಿಂದ ಉದಯ್ ಶಂಕರ್ ಮತ್ತು ಆರ್ ಎನ್ ಜಯಗೋಪಾಲ್ ಹಾಡುಗಳು ಹೌದು ಎಲ್ಲ ಕಡೆ ಜನಜನಿತ. ಆಕಾಶವಾಣಿ ಮಾತ್ರ ನಮ್ಗಿದ್ದಂಥದ್ದು. ಮತ್ತು ರಾಜ್ಕುಮಾರ್ ಸಿನಿಮಾಗಳಿಗೆ ಉದಯ್ ಶಂಕರ್ ಅವರ ಬಹಳ ದೊಡ್ಡ ಸಾಹಿತ್ಯದ ಕೊಡುಗೆ ಇರ್ತಾ ಇತ್ತು. ಅದನ್ನ ಮಾತ್ರ ಅನ್ಕೊಂಡಿದ್ವಿ. ಆಗ್ತಾನೆ ಹಂಸಲೇಖ ಅವ್ರ ಅಬ್ರ ಪ್ರೇಮಲೋಕ ಬಂದು ಅವರ ಅಬ್ರ ಶುರುವಾಗಿತ್ತು. ಆ ಸಂದರ್ಭದಲ್ಲಿ ನಾವೆಲ್ಲ PUC ಅಥವಾ ಒಂದಿಷ್ಟು ಪ್ರಾಪಂಚಿಕ ಜ್ಞಾನಕ್ಕೆ ಬಂದಂಥದ್ದು. ಈ ಕಾಡನ್ನು ಕಡಿಯುವ ನಾಡಿನ ಕಟುಕರೆ ಆಲಿಸಿ ನನ್ನ ಲಾವಣಿಯ ಅಂತ ಒಂದು ಹಾಡು ಬಂದು ಅಲ್ಲಿ ಇನ್ನ 15-20 ದಿನ ಇದೆ, ಈವೆಂಟ್ಸ್ಗಳು ಯಾರ್ಯಾರು ಅಂತೇಳಿ ಆಡಿಷನ್ ಮಾಡ್ಲಿಕ್ಕೆ ಬಂದಿದ್ರು. ಆದಷ್ಟು ಗ್ರಾಮೀಣ ಪ್ರತಿಭೆಗಳನ್ನ ಹುಡುಕುವಂಥದ್ದು ಯುವಜನ ಒಂದು ಮಟ್ಟದಲ್ಲಿ ಅಂತೇಳಿ ನಮ್ಮ ಕೋಲಾಟ ಪದಗಳು, ನಮ್ಮ ಜನಪದಗಳು ಹಿಂಗೆಲ್ಲ ಇತ್ತು. ಅಲ್ಲಿ ಏನ್ ಹೇಳಿದ್ರು ಅವರು, ಲಾವಣಿ ಆಡೋರು ಯಾರು ಇಲ್ವಾ ಅಂತಂದ್ರೆಲ್ಲ ಉತ್ತರದಲ್ಲಿ ಆಡ್ತಾರೆ ಸರ್, ನಮ್ಮ ಕಡೆ ಯಾರು ಸಿಗೋದಿಲ್ಲ ಅಂತೇಳಿ. ಲಾವಣಿ ಕೇಳಿದ್ದೀನಿ ಸರ್, ಲಾವಣಿ ಆಡ್ಲಿಕ್ಕೆ ಬರ್ಕೊಂಬರ್ತೀನಿ ಸರ್, ಯಾರ್ಕೆಲ್ಲ ಆಡಿಸಿ ಅಂತ ನಾನು ಅವ್ರು ರಿಕ್ವೆಸ್ಟ್ ಮಾಡಿ, ಪಾಟೀಲ್ ಅಂತ. ಏನು ಬರ್ಕೊಂಬ ನೋಡೋಣ ಅಂತೇಳಿ ನಾನು ಪರಿಸರದ ಬಗ್ಗೆ ಬರ್ಕೊಂಬರ್ತೀನಿ ಸರ್, ನಾನು ಮರಗಿಡಗಳು ಮತ್ತು ಪರಿಸರದ ಬಗ್ಗೆ ಅಂತೇಳಿ. ಕಾಡನ್ನು ಕಡಿಯುವ ನಾಡಿನ ಕಟುಕರೆ ಆಲಿಸಿ ನನ್ನ ಲಾವಣಿಯ, ನಾಡಿನ ಜೀವವೇ ಕಾಡಿನ ಮರಗಳು ಎನ್ನುತ್ತ ಸಾರುವ ಲಾವಣಿಯ, ಈ ಕನ್ನಡ ಕುವರನ ಲಾವಣಿಯ. ಮರಗಳೇ ದೇವರು ಎನ್ನುತ್ತ ಪೂಜಿಸಿ ಪೋಷಿಸುತ್ತಿದ್ದರು ಪೂರ್ವಜರು, ಆ ದೇವರ ದೇಹಕ್ಕೆ ಕೊಡಲಿಯ ಏಟನ್ನು ಹಾಕುತ್ತಲಿರುವರು ಈ ಜನರು. ಈ ರೀತಿ ಆ ವಯಸ್ಸಿಗೆ ನನ್ನ ಗ್ರಹಿಕೆ ಎಷ್ಟಿತ್ತೋ ಈ ಮರಗಿಡಗಳ ಮಹತ್ವದ ಬಗ್ಗೆ, ಪರಿಸರದ ಮಹತ್ವದ ಬಗ್ಗೆ ಒಂದು ಲಾವಣಿಯನ್ನು ಬರ್ಕೊಂಡು ಮುಂದಿನ ವಾರ ಆಡಿಷನ್ ಬಂದೆ. ಆಡಿಷನ್ ಬಂದಾಗ ಯಾರ ಆ ಲಾವಣಿಗಳನ್ನ ಹಾಡ್ತೀವಿ ಅಂತ ಬಂದಿರಲ್ಲ, ನಾನು ಹಾಡ್ಲಿಕ್ಕೆ ಹೋಗಿರಲ್ಲ, ರಚನೆ ಮಾಡಿ ಕೊಟ್ಟಿದ್ದೀನಿ. ಎಲ್ಲೋ ಮೂಲೆಯಲ್ಲಿ ಕುಂತ್ಕೊಂಡು ಕವನ ಬರೀತಿದ್ದಂತ ನಾನು ಸ್ಟೇಜ್ ಮೇಲೆ ಬಂದು ಬಾಡೋ ಅಷ್ಟು ಬೋರ್ಡ್ನೆಸ್ ನಲ್ಲಿ ಇರ್ಲಿಲ್ಲ, ಸತ್ಯವಾಗಿ ಇರ್ಲಿಲ್ಲ. ಆಸಕ್ತಿ ಇತ್ತು, ಪ್ರತಿಭೆ ಇತ್ತು, ಆಡ್ಬೇಕು ಅನ್ನೋ ಧೈರ್ಯ ನಾನು ಯಾವತ್ತು ತಗೊಂಡು ಹೋದಂತವನಲ್ಲ. ನಾನು ಎಲ್ಲೋ ಯಾವ ಆ ಏಜ್ ನಲ್ಲಿ ಏನೋ ಒಂದು ಇರೋ ಬೆಂಚ್ ಮೇಲೆ, ಡೆಸ್ಕ್ ಮೇಲೆ ಈ ಬ್ಲೇಡ್ ನಲ್ಲಿ ಹಿಂಗ್ ಸ್ವಲ್ಪ ಕೆರೆದ್ಬಿಟ್ಟು ಅಲ್ಲೊಂದು ಲವ್ ಸಿಂಬಲ್ ಹಾಕ್ಬಿಟ್ಟು ನಲ್ಲೇ ನೀನ್ ಅಲ್ಲೇ ನಾನು ಇಲ್ಲೇ ಅಂತ ಬರೆಯುವಂತ ಏಜ್ ಅದು. ಆ ತರದ ಯಾವ ಸಣ್ಣ ಪುಟ್ಟ ಕವನಗಳನ್ನ ಬರ್ಕೊಂಡಿದ್ದಂತ ಒಂದು ಮನಸ್ಥಿತಿ ನಾನು. ಇದನ್ನ ಯಾಕೆ ಪ್ರಯತ್ನ ಮಾಡಬಾರ್ದು ಅಂತ ಇದು ಬರ್ಕೊಂಬಂದು ಅವನು ತಮಟೆ ಹಿಡ್ಕೊಂಡು ಹಿಂಗ್ ಹಾಡ್ದ. ಹಿಂಗ್ ಹಿಡ್ಕೊಂಡು, ನೋಡಿ ಸರ್ ಹೆಂಗ್ ಆಡ್ಬೇಕು, ಯಾವ ದಾಟಿಲಿ ಆಡ್ಬೇಕು ನೀನ್ ಹೇಳು ಅಂತ. ನೀವು ಬಡಿತಾ ಬಾರಿಸ್ತಾ ಹೋಗಿ ಸರ್ ನಾನು ಆಡ್ತೀನಿ. ಕಾಡನ್ನು ಕಡಿಯುವ ನಾಡಿನ ಕಟುಕರೆ ಆಲಿಸಿ ನನ್ನ ಲಾವಣಿಯ, ನಾಡಿನ ಜೀವವೇ ಕಾಡಿನ ಮರಗಳು ಎನ್ನುತ್ತ ಸಾರುವ ಲಾವಣಿಯ. ಅದಾಳ್ದೆ. ನನ್ನ ಗತ್ನಲ್ಲಿ ಅವನ ಆಡ್ಲಿಕ್ಕೆ ಬರ್ಲಿಲ್ಲ. 4-5 ಸರಿ ಪ್ರಯತ್ನಗಳಾಯ್ತು. ಪಾಟೀಲ್ರು ಏನ್ ಮಾಡಿದ್ರು, ನೀನೇ ಆಡ್ಬಿಡು, ನಿನ್ನ ಹಿಡಿದ ಹಾಕಕ್ಕೆ ಬಂದಿರೋದು ನಾವು. ಈ ಕಾರ್ಯಕ್ರಮದ ಉದ್ದೇಶ ನಿನ್ನ ಹಿಡಿದ ಹಾಕಕ್ಕೆ ಬಂದಿರೋದು. ಮೂಲೆ ಮುಡಿಕೆಯಲ್ಲಿ ಇತ್ತಿರಲ್ಲ ಸುಪ್ತ ಪ್ರತಿಭೆಗಳು, ನಿಮ್ಮನ್ನ ಹಿಡಿದು ಹಾಕ್ಲಿಕ್ಕೆ ಬೆಲೆ ತಗೊಂಡ್ ಬಂದಿರೋದು ನಾವು. ಒಳ್ಳೇದಾಯ್ತು ಅಂತ ನನ್ಗೆ ಹಿಂಜರಿಕೆ, ಹೆಂಗ ಮಾಡೋದು ಅಂತ. ಸರಿ ಅಂದ್ಬಿಟ್ಟು ಸರಿ ಅವ್ರು ಬಾರಿಸೋದು, ನಾನು ಹಾಡೋದು ನಂಗಾಯ್ತು. ಆಕಾಶವಾಣಿಯ ಕಾರ್ಯಕ್ರಮದಲ್ಲಿ ಅದನ್ನ ಉದ್ಘಾಟನೆಗೆ ಆರಂಭದಲ್ಲಿ ಆಡಿಸೋದು. ಬಹಳ ಚೆನ್ನಾಗಿದೆ ಈವೆಂಟ್ ಅಂತ ಹೇಳಿ ಆಹ್ವಾನಿತ ಮಂತ್ರಿಗಳು, ಮಹೋದಯರು, ಅವರು ಇವರು MLAಗಳ ಮುಂದೆ ಅದನ್ನ ನಡೆಸೋದು. ಅದು ಇದು ಕೊಟ್ರು. ಒಂದು ನಾನು ಫಸ್ಟ್ PUC ನಲ್ಲಿದ್ದಾಗ ನನಗೆ ಡೇಟ್ ಕೊಟ್ರು ಆಕಾಶವಾಣಿಯ ಲೆಟರ್ ಅಲ್ಲಿ, ಇಂಥ ಯುವವಾಣಿ ಕಾರ್ಯಕ್ರಮದಲ್ಲಿ 8:10 ಇಂಥ ಡೇಟಲ್ಲಿ ಮಂಗಳವಾರ ದಿನ ನಿಂದು ಬರ್ತದೆ, ನಿನ್ನ ಲಾವಣಿ ಇಲ್ಲೇನು ಹಾಡಿದ್ಯಾ ಅದು ಪ್ರಸಾರ ಆಗ್ತದೆ ಆಕಾಶವಾಣಿಗೆ ಅಂತ ನನ್ಗೆ ಕೊಟ್ರು. ಅದನ್ನ ತಗೊಂಡೋಗಿ ನಮ್ಮ ಕಾಲೇಜಿನಲ್ಲಿ ನಮ್ಮ ಕನ್ನಡ HOD ಇದ್ರು ಭುವನೇಶ್ವರ್ ಸರ್ ಅಂತ, ಅವರೆಲ್ಲ ನಮ್ಮನ್ನೆಲ್ಲ ಬಹಳ ಪ್ರೋತ್ಸಾಹ ಕೊಡ್ತಿದ್ರು. ನಮ್ಮ ಗುರುಗಳು ತಗೊಂಡ, ಗುರುಗಳೇ ಹಿಂಗ್ ಆಡಿದ್ನಲ್ಲ ನೋಡಿ ಹಿಂಗ್ ಕೊಟ್ಟಿದ್ದೆ. ಅವರು ಬರೇ ಮಾತಾಗಿ ನಮ್ ತಿರ್ಲಿವೇನೋ,
ಲೆಟರ್ ನೋಡೋದು. ಆಕಾಶವಾಣಿದು ಲೆಟ್ರೇಡ್ ಇತ್ತಲ್ಲ, ಲೆಟ್ರೇಡ್ ಅಲ್ಲಿ ಕೊಟ್ಟಿದ್ರಲ್ಲ ಅವರು, ಎಂಥ ಹೆಮ್ಮೆ ಅಂತ ಪ್ರಿನ್ಸಿಪಾಲ್ ಹತ್ರಕ್ಕೆ ಹೋಗಿ ಮೆಮೊ ಹಾಕ್ಸೋದು. ಎಲ್ಲ ಡಿಗ್ರಿ ಕ್ಲಾಸ್ಗಳಿಗೆ, ಎಲ್ಲ PUC ಕ್ಲಾಸ್ಗಳಿಗೂ ಮೆಮೊ ಹೋಯ್ತು. ನಾಳೆ ಸಂಜೆ, ಇವತ್ತು ಅದು ಇಂದು ಸಂಜೆ 8:10 ಎಲ್ಲರೂ ನಮ್ಮ ಕಾಲೇಜ್ ವಿದ್ಯಾರ್ಥಿ ಈ ಲೋಕೇಶ್ ಅಂತಕ್ಕಂಥವನು ಒಂದು ಲಾವಣಿ ಪರಿಸರದ ಬಗ್ಗೆ ಹಾಡ್ತಾ ಇದ್ದಾನೆ, ಕಾಡನ್ನು ಕಡಿಯುವ ನಾಡಿನ ಕಟುಕಲೆ ಅಂತ. ಇದನ್ನೆಲ್ಲಾ ವಿದ್ಯಾರ್ಥಿಗಳು ಆಲಿಸ್ಬೇಕು, ಎಲ್ಲ ಕಾಲೇಜು ಸಿಬ್ಬಂದಿ ಗಮನಕ್ಕೆ ಅಂತ ಹಾಕ್ಸ್ಬಿಟ್ರು. ಅವತ್ತಿನ ಕಾಲಕ್ಕೆ ಅಷ್ಟೇ ಇದ್ದಿದ್ದು ಮೀಡಿಯಾ, ದೊಡ್ಡದು ನನಗೆ. ಆಕಾಶವಾಣಿಲಿ ನಿಮ್ ಧ್ವನಿ ಇವತ್ತೇನು TV9 ಅಲ್ಲಿ ಪಬ್ಲಿಕ್ ಟಿವಿಲಿ ಬಂದ್ರೆ ಏನು ಖುಷಿ ಆಯ್ತದಲ್ಲ, ಅದ್ರ 100 ಪಟ್ಟು ಅದು ಒಬ್ಬ ಹಳ್ಳಿ ಹುಡುಗನ್. ಅದು ಎಲ್ಲ ಕೇಳಿದ್ರು, ಎಲ್ಲ ಡಿಗ್ರಿ ಹುಡುಗರು, ಡಿಗ್ರಿ ಹುಡುಗಿರು, ನನಗಿನ್ನ ದೊಡ್ಡವರೆಲ್ಲ ಬಹಳ ಪರಿಚಯ ಮಾಡ್ಕೊಂಡ್ರು, ಬಹಳ ನಾನು ಪ್ರೋತ್ಸಾಹ ಕೊಟ್ರು. ನನ್ನಲ್ಲಿ ವಂಶಲೇಖ ಬರೆದ್ರೆ ಮಾತ್ರ ಸಾಹಿತ್ಯ ಅಲ್ಲ, ನಾನ್ ಬರ್ದಿದ್ದು 4 ಜನ ಕೇಳ್ತಾರೆ ಅಂದ್ರೆ ಯಾಕೆ ಇದನ್ನ ಕಂಟಿನ್ಯೂಟಿ ಮಾಡ್ಕೋಬಾರ್ದು ಅಂತಕ್ಕಂಥದ್ದು